ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ಈ ಚಕ್ಲಿ ಇನ್ನೂ ಮಾಡಿಲ್ಲ ರೀ, ಒಂದ್ಸಲ ಈ ವಿಡಿಯೋನ ನೋಡಿಬಿಟ್ಟು ಮಾಡ್ಕೊಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ, ಹೆಲ್ದಿಯಾಗಿ, ಅಷ್ಟೇ ಕ್ರಿಸ್ಪಿಯಾಗಿ, ಅಷ್ಟೇ ಲೈಟ್ ವೆಯ್ಟ್ ಆಗಿರುವಂಥ ಈ ಚಕ್ಲಿನ ನೀವು ಒಂದ್ಸಲ ಮಾಡಿದರೆ ಸಾಕ್ರಿ, ಮತ್ತು ಮಾಡ್ಕೊಂಡು ತಿಂತೀರಿ. ಅಷ್ಟು ಟೇಸ್ಟಿಯಾಗಿರ್ತಾವೆ ರೀ. ಬರೀ ಹಾಗಿದ್ರೆ ಈ ಹೆಸರುಬೇಳೆ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಈಗಿಲ್ಲೇ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಹೆಸರುಬೇಳೆನ ತೊಗೊಂಡ್ರಿ. ಹೆಸರುಬೇಳೆನ ಕ್ಲೀನ್ ಮಾಡಿಬಿಟ್ಟು ತೊಗೊಳ್ಬೇಕಾಗ್ತತಿ. ಈಗ ಇದನ್ನು ನಾನು ಕುಕ್ಕರ್ ಒಳಗೆ ಬೇಳೆ ಹಾಕ್ಕೊಳತ್ತಂದ್ರೆ ಕುಕ್ಕರ್ ಒಳಗೆ ಕೂಗಿಸ್ಕೊಳ್ಬೇಕಾಗ್ತತಿ 2 ವಿಷಲ್ನ. ಈಗಿದು ಬೇಳೆನ ಫಸ್ಟಿಗೆ ಒಂದು 2 ಸಲ ವಾಶ್ ಮಾಡ್ಕೊಳ್ಬೇಕಾಗ್ತತಿ ರೀ. ಈಗ ನೋಡಿರಿ, ಇದು ಬೇಳೆ ಎಲ್ಲ ವಾಶ್ ಮಾಡಾದ್ಮೇಲೆ ಇದಕ್ಕೆ ಅರ್ಧ ಕಪ್ ಬೇಳೆಗೆ 1 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಳತ್ತಂದ್ರೆ. ಈಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಟು ಮೀಡಿಯಮ್ ಒಳಗೆ 2 ವಿಷಲ್ನ ಹಾಕಿಸ್ಕೊಳ್ಬೇಕಾಗ್ತದೆ ರೀ. ನೀವು ಎಷ್ಟು ಬೇಳೆ ಕ್ವಾಂಟಿಟಿ ತೊಗೋತೀರ ಅನ್ನೋದ್ರ ಮೇಲೆ ನೀರನ್ನ ಸೇರಿಸ್ಕೊಳ್ಬೇಕಾಗ್ತತಿ. ಈಗ ನೋಡಿರಿ, 2 ವಿಷಲ್ ಆಗೈತಿ. ಪೂರ್ತಿ ಪ್ರೆಷರ್ ಹೋದ್ಮೇಲೆ ಇದನ್ನು ಒಂದು ಸಲ ಚೆಕ್ ಮಾಡಿಕೊಡ್ರಿ, ಬೇಳೆ ಎಲ್ಲ ಪೂರ್ತಿ ಬೆಂದಾವಿಲ್ಲ ಅಂತೇಳಿ. ನೋಡ್ತಿರ್ಬೋದ್ರಿ, ಇಲ್ಲೇ ಬೇಳೆ ಎಲ್ಲ ಪೂರ್ತಿ ಚೆಂದಂಗೆ ಬೆಂದಾವ. ಈ ರೀತಿಯಾಗಿ ಬೇಳೆನ ಬೇಯಿಸ್ಕೊಳ್ಬೇಕಾಗ್ತದೆ ನೋಡಿರಿ. ಚಕ್ಲಿ ಮಾಡ್ಕೊಳಕ್ಕೆ ಇದು ಪೂರ್ತಿ ಎಲ್ಲ ತಣ್ಣಗಾಗಕ್ಕೆ ಬಿಡಬೇಕಾಗ್ತತಿ. ಇದು ತಣ್ಣಗಾದಿಂದ ಇದನ್ನು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳ್ಬೇಕಾಗ್ತದೆ ರೀ. ನೀವಿಲ್ಲೇ ನೀರು ಎಷ್ಟು ಹಾಕ್ತೀರಿ ಅನ್ನೋದನ್ನು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ರೀ. ಭಾಳ ಪೂರ್ತಿ ಸಾಂಬಾರಿಗೆಲ್ಲ ಹಾಕ್ಕೊತೀವಲ್ಲ ರೀ, ಅಷ್ಟು ನೀರೆಲ್ಲ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಅರ್ಧ ಕಪ್ ಬೇಳೆಗೆ 1 ಕಪ್ ನೀರಿಲ್ಲೇ ಪರ್ಫೆಕ್ಟ್ ಆಗೈತಿ. ಈಗ ನೋಡಿರಿ, ಇದು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ನಾನು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳತ್ತೀನಿ. ಇದನ್ನು ನೀರು ಹಾಕೊಳ್ದಂಗೆ ಸ್ವಲ್ಪ ರುಬ್ಕೊಳ್ಬೇಕಾಗ್ತೈತೆ ರೀ. ಈಗ ಇದು ನೋಡಿರಿ, ಪೇಸ್ಟ್ ರೆಡಿ ಆಗೈತಿ. ನೀರೇನು ಹಾಕಿಲ್ಲ ರೀ, ಹಂಗನ ರುಬ್ಕೊಂಡನೆ. ಇಷ್ಟು ಪೇಸ್ಟ್ ಆದ್ರೆ ಸಾಕು ನೋಡಿರಿ ಚಕ್ಲಿ ಮಾಡ್ಕೊಳಕ್ಕೆ. ಈಗಿಲ್ಲೇ ಒಂದು ಪರಾತೊಳಗೆ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡ್ರಿ. ಅರ್ಧ ಕಪ್ ಹೆಸರುಬೇಳೆಗೆ 2 ಕಪ್ ಅಕ್ಕಿ ಹಿಟ್ಟು ಪರ್ಫೆಕ್ಟ್ ಆಗಿರ್ತೈತೆ ರೀ. ಇದನ್ನು ಜರಡಿ ಮಾಡಿಬಿಟ್ಟು ತೊಗೊಳ್ಬೇಕಾಗ್ತತಿ. ಈಗ ಇದಕ್ಕೆ ರುಬ್ಬಿರೋವಂಥ ಪೇಸ್ಟ್ ಹಾಕ್ಕೊಳತ್ತನೆ. ಒಂದು ಸಲ ಮಾಡ್ಕೊಂಡು ನೋಡಿರಿ, ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ. ಈಗ ನೋಡಿರಿ, ಇದು ಪೂರ್ತಿ ಎಲ್ಲನೂ ಪೇಸ್ಟ್ ಹಾಕೇನೆ. ಈಗಲೇ ಇದಕ್ಕೆ ಮಸಾಲೆನ ಹಾಕೋಣ ಅಂತ್ರಿ. ಇದಕ್ಕೆ ನಾನು 1 ಟೀ ಸ್ಪೂನ್ ಆಗೋಷ್ಟು ಅಜ್ವಾಯಿನ್ ತೊಗೊಂಡನಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡನಿ. 1 ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ತೊಗೊಂಡನಿ. 1/4 ಟೀ ಸ್ಪೂನ್ ಆಗುವಷ್ಟು ಹಿಂಗೆ ತೊಗೊಂಡನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಣ್ಣೆ ತೊಗೊಂಡನಿ. ನೀವು ಬೇಕಿದ್ರೆ ಜೀರಿಗೆ ಬೇಕಿದ್ರೆ ಹಾಕ್ಕೊಳ್ಬೋದು ರೀ. ನಾನಿಲ್ಲೇ ಜೀರಿಗೆ ಹಾಕ್ಕೊಂಡಿಲ್ಲ. ಉಪ್ಪು ಮತ್ತು ಖಾರನ ನಿಮ್ಗೆ ಎಷ್ಟು ಬೇಕಂತ ಹೇಳಿ ನೋಡ್ಕೊಂಬಿಟ್ಟು ಹಾಕ್ಕೊಳ್ಬೇಕಾಗ್ತದೆ ರೀ. ಈಗ ಇದಕ್ಕೆ 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಬಿಸಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳತ್ತೀನಿ. ತುಪ್ಪ ಹಾಕಲಿಲ್ಲ ಅಂದ್ರೂ ನಡೀತದೆ ರೀ, ನೀವು ಎಣ್ಣೆನೂ ಹಾಕ್ಕೊಳ್ಬೋದು. ಈಗ ಇದನ್ನು ಸ್ವಲ್ಪ ತುಪ್ಪ ಬಿಸಿ ಮಾಡಿ ಹಾಕಿರೋದ್ರಿಂದ ಬಿಸಿ ಇರ್ತೈತೆ, ಅದಕ್ಕೆ 1 ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಬೇರಿ ಫಸ್ಟಿಗೆ. ಈಗ ಇದು ನೋಡಿರಿ, ಪೂರ್ತಿ ಎಲ್ಲನೂ ಮಿಕ್ಸ್ ಮಾಡಿ ಆದಮೇಲೆ ಈಗ ಕೈಯಿಂದ ಒಂದು ಸಲ ಎಲ್ಲ ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಡ್ರಿ. ಮಸಾಲೆ ಮತ್ತು ಅಕ್ಕಿ ಹಿಟ್ಟು ಮತ್ತು ಹೆಸರುಬೇಳೆ ಪೇಸ್ಟ್ ಎಲ್ಲನೂ ಮಿಕ್ಸ್ ಆಗುವಂಗೆ ಕೈಯಿಂದನೇ ಈ ರೀತಿಯಾಗಿ ಕಲಿಸ್ಕೊಡ್ರಿ. ಈಗ ನೋಡಿರಿ, ಇದು ಪೂರ್ತಿ ಎಲ್ಲನೂ ಕಲಸಿ ಆದಮೇಲೆ ಸ್ವಲ್ಪ ಉಪ್ಪು ಖಾರನ ಟೇಸ್ಟ್ ಮಾಡಿಕೊಡ್ರಿ. ಏನಾರು ಕಡಿಮೆ ಇದ್ರೆ ಈಗ ಹಾಕ್ಕೊಳ್ಬೋದು. ಈಗ ಇದೆಲ್ಲನೂ ಪರ್ಫೆಕ್ಟ್ ಆಗೈತಿ. ಇದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕಿ ಕಲಿಸ್ಕೊಳತ್ತೀನಿ. ನಾನಿಲ್ಲೇ ತಣ್ಣೀರನ್ನ ಹಾಕ್ಕೊಂಡು ಕಲಿಸ್ಕೊಂಡ್ರಿ. ನೋಡಿರಿ, ಚಕ್ಲಿಗೆಲ್ಲ ನಾವು ನಾರ್ಮಲಾಗಿ ಯಾವ ರೀತಿ ಹಿಟ್ಟು ಕಲಿಸ್ಕೊಳ್ತೀವಲ್ಲ ರೀ, ಆ ರೀತಿಯಾಗಿ ಹಿಟ್ಟು ಕಲಿಸ್ಕೊಳ್ಬೇಕು. ಇಷ್ಟು ಸಾಫ್ಟ್ ಆದ್ರೆ ಸಾಕು ನೋಡಿರಿ. ಜಾಸ್ತಿ ಗಟ್ಟಿ ಕಲಿಸಿದ್ರೂ ಚಕ್ಲಿ ಮುರಿತಾವ್ರಿ, ಜಾಸ್ತಿ ತೆಳು ಕಲಿಸಿದ್ರೂ ಚಕ್ಲಿ ಮುರಿತಾವ. ಇದು ಮೀಡಿಯಮ್ ಹದದೊಳಗೆ ಪರ್ಫೆಕ್ಟ್ ಆಗೈತಿ. ಈಗ ನೋಡಿರಿ, ನಮ್ಗೆ ಚಕ್ಲಿ ಮಾಡ್ಕೊಳಕ್ಕೆ ಎಷ್ಟು ಹಿಟ್ಟು ಬೇಕಲ್ರಿ ಅಷ್ಟನ್ನು ಈ ರೀತಿಯಾಗಿ ಒಂದು ಸಿಲಿಂಡರ್ ಶೇಪ್ ಒಳಗೆ ಮಾಡಿಕೊಂಡು ಚಕ್ಲಿ ಒರಳೊಳಗೆ ಹಾಕ್ಕೊಳ್ಬೇಕಾಗ್ತದೆ. ಬಾಕಿ ಇರುವಂಥ ಹಿಟ್ಟನ್ನ ಒಂದು ಬೌಲ್ ಒಳಗೆ ಹಾಕಿ ಮುಚ್ಚಿಟ್ಕೊಡ್ರಿ. ನಮ್ಗೆ ಯಾವಾಗ ಹಿಟ್ಟು ಬೇಕಲ್ರಿ ಆವಾಗವಾಗ ತಕ್ಕೊಂಡು ಮಾಡ್ಕೊಳ್ಬೋದು. ಇಲ್ಲಾಂದ್ರೆ ಹಂಗೆ ಇಟ್ಟರೆ ಡ್ರೈ ಆಗ್ತದೆ ರೀ ಮೇಲೆ. ಈಗ ನೋಡಿರಿ, ಇದು ಚಕ್ಲಿ ಮುಂಡೊಳಗೆ ನನಗೆ ಎಷ್ಟು ಹಿಟ್ಟು ಹಿಡಿತತ್ತಲ್ರಿ ಅಷ್ಟು ಹಿಟ್ಟನ್ನ ಹಾಕ್ಕೊಳತ್ತೀನಿ. ನಾನಿಲ್ಲೇ ಸ್ಟಾರ್ ಶೇಪ್ ಪ್ಲೇಟ್ನ ತೊಗೊಂಡ್ರಿ. ಈಗ ನೋಡಿರಿ, ಇದನ್ನ ಕ್ಲೋಸ್ ಮಾಡ್ಕೊಳತ್ತೀನಿ. ನಿಮ್ಗೆ ಎಷ್ಟು ಸೈಜ್ ಬೇಕಲ್ರಿ, ದೊಡ್ಡ ಸಣ್ಣ ನಿಮ್ಗೆ ಇಷ್ಟ ಬಂದಂಗೆ ಚಕ್ಲಿನ ಪ್ರೆಸ್ ಮಾಡಿಕೊಡ್ರಿ. ನಾನಿಲ್ಲೇ ಮೀಡಿಯಮ್ ಸೈಜ್ ಒಳಗೆ ಚಕ್ಲಿನ ಪ್ರೆಸ್ ಮಾಡ್ಕೊಳತ್ತೀನಿ. ಅಕ್ಕಿ ಹಿಟ್ಟು ಪುಟಾಣಿ ಹಿಟ್ಟು ಹಾಕಿ ನಾವು ಚಕ್ಲಿ ಮಾಡೇ ಇರ್ತೀವಿ. ಆದರೆ ಹೆಸರು ಬೇಳೆನ ಹಾಕಿಬಿಟ್ಟು ಒಂದು ಸಲ ಮಾಡಿ ನೋಡಿರಿ, ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತಾವೆ. ಮಾಡೋಕ್ಕಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತೆ ರೀ. ಸ್ವಲ್ಪನೂ ಎಣ್ಣೆ ಹಿಡಂಗಿಲ್ಲ ರೀ, ಚಕ್ಲಿ ಅಷ್ಟು ಮಸ್ತ್ ಬರ್ತಾವೆ ಅಂತ ಹೇಳ್ತೀನಿ. ಇದನ್ನು ನೀವು ಮಾಡಿಬಿಟ್ಟು ಒಂದು 15 ದಿವಸ ಅಥವಾ ಒಂದು 20 ದಿವಸ 1 ತಿಂಗಳವರೆಗೂ ಮಾಡಿ ಸ್ಟೋರ್ ಮಾಡ್ಕೊಳ್ಬೋದು ರೀ, ಒಂದು ಏರ್ಟೈಟ್ ಬಾಕ್ಸ್ ಒಳಗೆ. ಈ ಕಡೆ ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೀರಿ, ಎಣ್ಣೆನೂ ಮಸ್ತಾಗಿ ಕಾದಿತ್ತು. ಈಗ ಚಕ್ಲಿ ಎಲ್ಲನೂ ಹಾಕಿಬಿಟ್ಟು ಒಂದು 2 ನಿಮಿಷ ಹಂಗನ ಬಿಟ್ಬಿಡ್ರಿ. 2 ನಿಮಿಷ ಆದಮೇಲೆ ಇದನ್ನೆಲ್ಲನೂ ಟರ್ನ್ ಮಾಡಿಕೊಂಡು 2 ಕಡೆ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡಿಕೊಡ್ರಿ. ನೋಡಿರಿ, ಇದು 2 ಸೈಡ್ ಫ್ರೈ ಆಗ್ಯಾವ. ಇದನ್ನು ತಕ್ಕೊಳತ್ತೀನಿ. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ.
ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿಕೊಡ್ರಿ. ಈ ಮುಖಾಂತರ ಇನ್ನೂ ನಮ್ಮ ಚಾನಲ್ಗೆ ಹೆಚ್ಚಿನ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಇದೇ ರೀತಿಯಾಗಿ ಉಳಿದಿರುವಂಥ ಚಕ್ಲಿ ಕೂಡ ಫ್ರೈ ಮಾಡ್ಕೊಳತ್ತೀನಿ ರೀ. ನಾನಿಲ್ಲಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಅಂದರೆ ಬಿಸ್ಕಿಟ್ ಕಲರ್ ಅಂತ ಹೇಳ್ಬೋದು ರೀ, ಅಷ್ಟನ್ನು ಫ್ರೈ ಮಾಡ್ಕೊಳತ್ತೀನಿ. ನಿಮಗೆ ಇನ್ನೊಂದು ಸ್ವಲ್ಪ ಕಲರ್ ಬೇಕಿತ್ತಂದರೆ ಇನ್ನೊಂದು ಸ್ವಲ್ಪನೂ ಫ್ರೈ ಮಾಡ್ಕೊಳ್ಬೋದು ರೀ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿರಿ. ಮತ್ತೆ ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.